ಸಾವಿನ ಬಗ್ಗೆ ಮಾತಾಡುವಾಗ ಅದೊಂದು ರೀತಿ ಕರೆಂಟ್ ಸ್ವಿಚ್ ತರ ಅನ್ಕೋತೀವಲ್ವಾ? ಹೌದು, ಖಂಡಿತ. ಅಂದ್ರೆ ಸ್ವಿಚ್ ಆನ್ ಆಗಿದ್ರೆ ಲೈಫ್, ಆಫ್ ಆದ್ರೆ ಡೆತ್. ಹ್ಮ್ ಒಂಥರ ಕಪ್ಪು ಅಥವಾ ಬಿಳುಪು ಅನ್ನೋಷ್ಟೇ ಕ್ಲಿಯರ್ ಅಂತ ನಮ್ಮ ಭಾವನೆ. ಹ್ಮ್ ಯಾವುದಾದ್ರೂ ಮುರಿದ ಮೂಳೆಯನ್ನು ಎಕ್ಸ್ರೇಯಲ್ಲಿ ನೋಡಿದಾಗ ಹ್ಮ್ ನಮಗೆ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೋ ಹ್ಮ್ ಸಾವನ್ನು ಕೂಡ ಹಾಗೆ ಅಳೆಯಬಹುದು ಅಂತ ನಾವು ಅನ್ಕೊಂಡಿದ್ದೀವಿ. ಹಾಗೆ ಅನ್ಕೊಳ್ಳೋದು ನಮಗೊಂದ್ ರೀತಿ ನೆಮ್ಮದಿ ಕೊಡುತ್ತೆ. ಎಲ್ಲವನ್ನೂ ಒಂದು ಚೌಕಟ್ಟಿನಲ್ಲಿ ಸ್ಪಷ್ಟವಾಗಿ ವಿಂಗಡಿಸಿ ನೋಡೋದು ಮನುಷ್ಯನ ಸಹಜ ಗುಣ. ಹ್ಮ್ ಮನುಷ್ಯ ಬದುಕಿದಾನೆ ಅಂದ್ರೆ ಉಸಿರಾಡ್ತಿದ್ದಾನೆ, ಹ್ಮ್ ಸತ್ತಿದಾನೆ ಅಂದ್ರೆ ಉಸಿರು ನಿಂತಿದೆ. ಕರೆಕ್ಟ್. ಇದು ನಮ್ಮ ಮೆಡಿಕಲ್ ಸೈನ್ಸ್ ನಮಗೆ ಕಲಿಸಿರುವ ಅತ್ಯಂತ ಸರಳ ಸಮೀಕರಣ. ಆದ್ರೆ ಆಕ್ಚುಲಿ ಆ ಸ್ವಿಚ್ ಯಾವತ್ತೂ ಸಂಪೂರ್ಣವಾಗಿ ಆನ್ ಅಥವಾ ಸಂಪೂರ್ಣವಾಗಿ ಆಫ್ ಆಗಿರೋದೇ ಇಲ್ಲ. ಅಂದ್ರೆ ನಾವೀ ಮಾತುಗಳನ್ನು ಆಡ್ತಿರುವಾಗ್ಲೇ ನಮ್ಮೊಳಗೆ ಸ್ವಲ್ಪ ಸ್ವಲ್ಪವೇ ಸಾವು ಸಂಭವಿಸ್ತಿದೆ ಅಂದ್ರೆ. ನಿಜಕ್ಕೂ ಇದೊಂದು ಆಳವಾದ ವಿಚಾರ. ಸರಿ, ಇದನ್ನೇ ಬಿಡಿಸಿ ನೋಡೋಣ ಬನ್ನಿ. ಇವತ್ತಿನ ಈ ಡೀಪ್ ಡೈವ್ನಲ್ಲಿ ನಾವು ಸದ್ಗುರು ಅವರು ಬರೆದಿರುವ ಡೆತ್ ಆ್ಯಂಡ್ ಇನ್ಸೈಡ್ ಸ್ಟೋರಿ ಪುಸ್ತಕದ ಒಳನೋಟಗಳನ್ನು ಎಕ್ಸ್ಪ್ಲೋರ್ ಮಾಡ್ತಿದ್ದೇವೆ. ನಾವು ಸಾವನ್ನ ಬದುಕಿನ ಆಪೋಸಿಟ್ ಅಂತ ಅನ್ಕೊಂಡಿದ್ದೀವಿ, ಆದ್ರೆ ಅವೆರಡು ಹೇಗೆ ಒಂದರೊಳಗೊಂದು ಬೆರೆತು ಹೋಗಿವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಎಕ್ಸಾಕ್ಟ್ಲಿ. ಈ ಆಳವಾದ ಚರ್ಚೆಯ ಮುಖ್ಯ ಉದ್ದೇಶ ಕೂಡ ಅದೇ. ಸಾವನ್ನ ಒಂದು ದುರಂತ ಅಂತ ನೋಡುವ ಬದಲು ಅದೊಂದು ಸಹಜ ಪ್ರಕ್ರಿಯೆ ಅಂತ ಸ್ವೀಕರಿಸೋದು. ಮಹಾಭಾರತದಲ್ಲಿ ಬರುವ ಯಕ್ಷ ಪ್ರಶ್ನೆ ನಿಮಗ್ ನೆನ್ಪಿರ್ಬೋದು. ಯಕ್ಷ ಯುಧಿಷ್ಠಿರನಿಗೆ ಕೇಳ್ತಾನೆ, ಈ ಜಗತ್ತಿನ ಅತ್ಯಂತ ದೊಡ್ಡ ವಿಸ್ಮಯ ಯಾವುದು ಅಂತ. ಓಹೋ, ಹೌದು. ಅದಕ್ಕೆ ಯುಧಿಷ್ಠಿರ, ಪ್ರತಿದಿನ ನಮ್ಮ ಕಣ್ಣೆದುರು ಸಾವಿರಾರು ಜೀವಿಗಳು ಸಾಯೋದನ್ನ ನೋಡಿದ್ರೂ ಕೂಡ ನಾನು ಮಾತ್ರ ಶಾಶ್ವತವಾಗಿ ಬದುಕಿರ್ತೀನಿ ಅಂತ ಮನುಷ್ಯ ಅಂದುಕೊಳ್ತಾನಲ್ಲ, ಅದೇ ಅತಿದೊಡ್ಡ ವಿಸ್ಮಯ ಅಂತಾನೆ. ನಿಜ. ಈ ಪುಸ್ತಕ ಆ ವಿಸ್ಮಯದ ಹಿಂದಿನ ಸತ್ಯವನ್ನೇ ಬಿಡಿಸಿ ಹೇಳೋಕೆ ಪ್ರಯತ್ನ ಪಡುತ್ತೆ. ಸಾವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಲೈಫ್ ಅಂದ್ರೆ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕರೆಕ್ಟ್. ಪುಸ್ತಕದಲ್ಲಿ ವಿವರಿಸಿರುವ ಹಾಗೆ ಸಾವು ಎಲ್ಲೋ ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡಿರುವ ಭವಿಷ್ಯದ ದಿನಾಂಕ ಅಲ್ಲ, ಅದು ನಮ್ಮ ಪ್ರತಿಯೊಂದು ಉಸಿರಲ್ಲೂ ಇದೆ. ಹೌದು, ನಾವು ಉಸಿರು ಒಳಗೆ ತೆಗೆದುಕೊಳ್ಳುವುದು ಜೀವನ, ಆದ್ರೆ ಉಸಿರು ಹೊರಗೆ ಬಿಡುವುದು ಸಾವು. ಅಂದ್ರೆ ನಮ್ಮ ದೇಹದಲ್ಲಿನ ಹಳೆಯ ಜೀವಕೋಶಗಳ ಸಾವು ಮತ್ತು ಹೊಸ ಜೀವಕೋಶಗಳ ಹುಟ್ಟು ಪ್ರತಿಕ್ಷಣವೂ ನಡೀತಾನೆ ಇರುತ್ತೆ. ನನಗನಿಸೋ ಮಟ್ಟಿಗೆ ಉಸಿರು ಒಳಗೆ ತಗೊಳ್ಳೋದು ಒಂಥರ ಆಟಿಕೆಗೆ ಕೀ ಕೊಟ್ಟ ಹಾಗೆ. ತುಂಬಾ ಚೆನ್ನಾಗಿದೆ ಈ ಹೋಲಿಕೆ. ಮತ್ತು ಉಸಿರು ಆಚೆ ಬಿಡೋದು ಆ ಬಿಗಿತವನ್ನ ಸಡಿಲುಗೊಳಿಸಿದ ಹಾಗೆ. ಎಕ್ಸಾಕ್ಟ್ಲಿ. ನಾವು ಗಮನಿಸಿದ್ರೆ ಉಸಿರು ಹೊರಗೆ ಬಿಟ್ಟಾಗಲೇ ನಮ್ಮ ದೇಹಕ್ಕೆ ಅತಿ ಹೆಚ್ಚು ರಿಲ್ಯಾಕ್ಸೇಷನ್ ಸಿಗೋದು. ಹೌದಲ್ವಾ? ನಾವ್ ಯಾವತ್ತೂ ಆತರ ಯೋಚನೆ ಮಾಡಿರ್ಲಿಲ್ಲ. ಇಲ್ಲಿನ ಅತ್ಯಂತ ಆಕರ್ಷಕ ವಿಷಯ ಏನಂದ್ರೆ ನಮ್ಮ ಆಧುನಿಕ ವಿಜ್ಞಾನ ಮತ್ತು ಯೋಗಿಕ ದೃಷ್ಟಿಕೋನಗಳ ನಡುವಿನ ವ್ಯತ್ಯಾಸ. ಓಕೆ, ಅಂದ್ರೆ ಮಾಡರ್ನ್ ಸೈನ್ಸ್ ಸಾವನ್ನ ಹೇಗೆ ನೋಡುತ್ತೆ ಅಂತನಾ? ಹೌದು. ಮಾಡರ್ನ್ ಸೈನ್ಸ್ ಬರೀ ಫಿಸಿಕಲ್ ಬಾಡಿ ಅಥವಾ ಭೌತಿಕ ದೇಹದ ಬಗ್ಗೆ ಮಾತ್ರ ಮಾತಾಡುತ್ತೆ. ಅದು ಎಲ್ಲಿಗೆ ಕೊನೆಗೊಳ್ಳುತ್ತೋ ಅಲ್ಲಿಗೆ ವಿಜ್ಞಾನದ ಲಿಮಿಟ್ ಮುಗಿಯುತ್ತೆ. ಪ್ರಾಚೀನ ರಹಸ್ಯವಾದಿಗಳು ಅಂದ್ರೆ ಮಿಸ್ಟಿಕ್ಸ್ ಸಾವನ್ನ ಒಂದು ದೊಡ್ಡ ಅವಕಾಶ ಅಂತ ನೋಡಿದ್ರು ಅಲ್ವಾ? ಖಂಡಿತ. ಭೌತಿಕದಿಂದ ಅಭೌತಿಕ ಆಯಾಮಕ್ಕೆ ಹೋಗೋ ಒಂದು ದೊಡ್ಡ ಅವಕಾಶ ಅಂತ ನೋಡಿದ್ರು. ಈ ವಿಚಾರವನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಪುಸ್ತಕದಲ್ಲಿ ಒಂದು ಅದ್ಭುತವಾದ ಹೋಲಿಕೆ ಕೊಟ್ಟಿದ್ದಾರೆ. ಮಾನವನ ಅಸ್ತಿತ್ವವನ್ನ ಒಂದು ಸಾಬೂನಿನ ಗುಳ್ಳೆಗೆ ಅಂದ್ರೆ ಸೋಪ್ ಬಬಲ್ಗೆ ಹೋಲಿಸಿದ್ದಾರೆ. ಆ ಹೋಲಿಕೆ ನಿಜಕ್ಕೂ ಬಹಳ ಆಳವಾಗಿದೆ. ಆ ಗುಳ್ಳೆಯ ಮೇಲಿನ ಪದರ ಇದೆಯಲ್ಲ, ಅದು ನಮ್ಮ ಕರ್ಮ, ನಮ್ಮ ವಂಶವಾಹಿ ಅಂದ್ರೆ ಜೆನೆಟಿಕ್ಸ್ ಮತ್ತು ವಿಕಾಸಾತ್ಮಕ ನೆನಪುಗಳಿಂದ ಮಾಡಲ್ಪಟ್ಟಿದೆ. ಆ ಗುಳ್ಳೆ ಒಳಗೆ ಬಂದಿಯಾಗಿರುವ ಗಾಳಿಯೇ ನಮ್ಮ ಜೀವಶಕ್ತಿ ಅಥವಾ ಲೈಫ್ ಎನರ್ಜಿ. ಗುಳ್ಳೆ ಒಡೆದಾಗೇನಾಗುತ್ತೆ? ಒಳಗಿದ್ದ ಗಾಳಿ ವಿಶಾಲವಾದ ಬ್ರಹ್ಮಾಂಡದ ಗಾಳಿ ಜೊತೆ ಸೇರ್ಕೊಳ್ಳುತ್ತೆ. ಅಂದ್ರೆ ಆತ್ಮ ಅನ್ನೋದು ಯಾವುದೋ ಒಂದು ಸೆಪರೇಟ್ ವಸ್ತು ಅಲ್ಲ, ಅದೊಂದು ನೆನಪುಗಳ ಜಾಲವಷ್ಟೇ ಅಂತ ಲೇಖಕರು ವಿವರಿಸ್ತಾರೆ. ಈ ಗುಳ್ಳೆ ಯಾವಾಗ ಬೇಕಾದ್ರೂ ಒಡೆಯಬಹುದು ಅನ್ನೋ ಭಯದಲ್ಲೇ ಬದುಕಬೇಕಾ? ಇಲ್ಲ, ಅಲ್ಲಿಯೇ ನಾವು ಎಡವುತ್ತಿರೋದು. ಅಂದ್ರೆ ಸದ್ಗುರುವರು ತಮ್ಮ ಪುಸ್ತಕದಲ್ಲಿ ಪ್ರತಿದಿನ ಕನಿಷ್ಠ 5 ನಿಮಿಷ ನಾನು ಸಾಯುವವನು, ಇವತ್ತೇ ನಾನು ಸಾಯಬಹುದು ಅಂತ ನೆನಪಿಸ್ಕೋಬೇಕು ಅಂತಾರೆ. ಹೌದು. ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಪ್ರತಿದಿನ ಬೆಳಗ್ಗೆ ಎದ್ದು ನಾನು ಇವತ್ತು ಸಾಯ್ತೀನಿ ಅಂತ ಯೋಚನೆ ಮಾಡಿದ್ರೆ ಮನುಷ್ಯನ್ಗೆ ಡಿಪ್ರೆಷನ್ ಬರಲ್ವಾ? ಲೈಫ್ ಬಗ್ಗೆ ಇಂಟ್ರೆಸ್ಟ್ ಹೊರಟೋಗಲ್ವಾ? ಇದೊಂಥರ ನೆಗೆಟಿವ್ ಅಪ್ರೋಚ್ ಅಂತ ಅನ್ಸಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸೋದು ಸಹಜ. ಆದ್ರೆ ಇದನ್ನ ಸ್ವಲ್ಪ ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ನಿಮಗೆ ಇದರ ಹಿಂದಿನ ಲಾಜಿಕ್ ಅರ್ಥ ಆಗತ್ತೆ. ಓಕೆ, ಹೇಗೆ? ನಿಮಗೆ ನಾಳೆ ಏನಾಗತ್ತೆ ಅಂತ ಗೊತ್ತಿಲ್ಲದೆ ಇರೋದೇ ನಿಮ್ಮ ಭಯಕ್ಕೆ ಕಾರಣ. ಆದ್ರೆ ಸಾವು ನಿಶ್ಚಿತ. ಈ ದೇಹ ಭೂಮಿಯಿಂದ ಪಡೆದ ಒಂದು ಸಾಲ, ಅದನ್ನು ವಾಪಸ್ ಕೊಡ್ಲೇಬೇಕು ಅನ್ನೋ ರಿಯಾಲಿಟಿ ಅರ್ಥ ಆದ್ರೆ ಏನಾಗತ್ತೆ ಗೊತ್ತಾ? ಏನಾಗತ್ತೆ? ಜಗಳಗಳು, ದ್ವೇಷ, ಕೋಪ ಇದೆಲ್ಲ ಎಷ್ಟು ಅರ್ಥಹೀನ ಅಂತ ಗೊತ್ತಾಗುತ್ತೆ. ಇದು ಬದುಕನ್ನು ಸಂಭ್ರಮಿಸಲು ಕಲಿಸುತ್ತೆ ಹೊರ್ತು
ಡಿಪ್ರೆಷನ್ ಕಡೆ ಒಯ್ಯಲ್ಲ. ಓ ಅಂದ್ರೆ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಎಷ್ಟೊಂದು ಸಣ್ಣದು ಅಂತ ರಿಯಲೈಸ್ ಮಾಡ್ಸೋಕೆ ಇದೊಂದು ಟೂಲ್ ಇದ್ದಂಗೆ. ಎಕ್ಸಾಕ್ಟ್ಲಿ. ಇದಕ್ಕಾಗಿಯೇ ಅನ್ಸುತ್ತೆ ಸದ್ಗುರುಗಳು ಶೂನ್ಯ ಧ್ಯಾನದ ಬಗ್ಗೆ ಪ್ರಸ್ತಾಪ ಮಾಡೋದು. ಶೂನ್ಯ ಧ್ಯಾನ ಅಂದ್ರೆ ಏನು ಆಕ್ಚುಲಿ? ಅದು ನಮ್ಮ ವ್ಯಕ್ತಿತ್ವವನ್ನು ಶೂನ್ಯಗೊಳಿಸುವ ಪ್ರಕ್ರಿಯೆ. ದಿನಕ್ಕೆ 2 ಬಾರಿ ಈ ಧ್ಯಾನ ಮಾಡಿದಾಗ ನಿಮ್ಮ ಐಡೆಂಟಿಟಿ, ನಿಮ್ಮ ಪ್ರತಿಷ್ಠೆ ಎಲ್ಲವನ್ನೂ ಪಕ್ಕಕ್ಕಿಟ್ಟು ಸಂಪೂರ್ಣ ಶೂನ್ಯ ಆಗ್ತೀರ. ಆ ಕ್ಷಣದಲ್ಲಿ ನಿಮ್ಗೆ ಒಂಥರ ಸಾವಿನಂಥ ಅನುಭವ ಆಗುತ್ತೆ. ಆದ್ರೆ ನೀವು ಸಂಪೂರ್ಣ ಸುರಕ್ಷಿತವಾಗಿರ್ತೀರ. ವಾವ್! ಪ್ರತಿದಿನ ಈ ರೀತಿ ನಿಮ್ಮ ಆ ಈಗೋ ಗುಳ್ಳೆಯನ್ನು ಒಡೆದು ಮತ್ತೆ ಕಟ್ಟುವ ಪ್ರಕ್ರಿಯೆ ಮಾಡಿದಾಗ ಸಾವಿನ ಬಗ್ಗೆ ಇರುವ ಆ ಮೂಲ ಭಯವೇ ಹೊರಟು ಹೋಗುತ್ತೆ. ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಸಾವಿನ ಭಯ ನಿವಾರಣೆ ಆದ್ಮೇಲೆ ಮನುಷ್ಯ ತನ್ನ ಅಂತಿಮ ದಿನಗಳನ್ನ ಹೇಗೆ ಎದುರಿಸಬೇಕು ಅನ್ನೋದು ಇನ್ನೊಂದು ದೊಡ್ಡ ಪ್ರಶ್ನೆ. ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್. ಇವತ್ತಿನ ಆಧುನಿಕ ಸಮಾಜದಲ್ಲಿ ಏನಾಗ್ತಿದೆ ಅಂದ್ರೆ, ನಾವು ಐಸಿಯುಗಳಲ್ಲಿ ಯಂತ್ರಗಳ ಮೂಲಕ ಸಾವನ್ನ ಹೇಗಾದ್ರೂ ಮಾಡಿ ಪೋಸ್ಟ್ಪೋನ್ ಮಾಡೋಕೆ ಟ್ರೈ ಮಾಡ್ತೀವಿ. ಕರೆಕ್ಟ್. ಅದರಲ್ಲೂ ಕೊನೆಯ 30 ದಿನಗಳಲ್ಲಂತೂ ಎಷ್ಟೊಂದು ಮೆಡಿಕಲ್ ಹಸ್ತಕ್ಷೇಪ ಮಾಡ್ತೀವಿ ಅಂದ್ರೆ ಆ ವ್ಯಕ್ತಿಗೆ ನೆಮ್ಮದಿಯಾಗಿ ಸಾಯೋಕೆ ನಾವು ಬಿಡೋದೇ ಇಲ್ಲ. ಅಂದ್ರೆ ಸಾವು ಅನ್ನೋದು ಒಂದು ಸ್ವಾಭಾವಿಕ ಪ್ರಕ್ರಿಯೆ ಅನ್ನೋದನ್ನೇ ನಾವು ಮರೆತುಬಿಟ್ಟಿದೀವಾ ಅಂತ. ಖಂಡಿತ ಮರೆತಿದ್ದೀವಿ. ನಮ್ಮ ಪೂರ್ವಜರು ಸಾವನ್ನ ನೋಡುತ್ತಿದ್ದ ರೀತಿಗೂ ಇಂದಿನ ಸಮಾಜ ನೋಡುವ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಹೌದು. ಪ್ರಾಚೀನ ಕಾಲದಲ್ಲಿ ವಯಸ್ಸಾಗ್ತಾ ಇದ್ದ ಹಾಗೆ ತಮ್ಮ ಪ್ರಾರಬ್ಧ ಕರ್ಮ ಮುಗಿಯುತ್ತಾ ಬಂದಿದೆ ಅಂತ ಅವರಿಗೆ ಅರಿವಾಗ್ತಿತ್ತು. ಆಗ ಅವರು ದೇಹವನ್ನು ತ್ಯಜಿಸಲು ಮಾನಸಿಕವಾಗಿ ಸಿದ್ಧರಾಗ್ತಿದ್ರು. ವಾನಪ್ರಸ್ಥ ಆಶ್ರಮದ ಕಲ್ಪನೆ ಹುಟ್ಟಿದ್ದೇ ಅಲ್ಲಿಂದಲ್ವಾ? ಜೀವನದ ಒಂದು ಹಂತದ ನಂತರ ಆಸ್ತಿ, ಅಧಿಕಾರ, ಸಂಬಂಧಗಳಿಂದ ಪ್ರಜ್ಞಾಪೂರ್ವಕವಾಗಿ ಹಿಂದೆ ಸರಿಯುವುದು. ಹೌದು. ನಾವೀಗ ಯಾವುದಾದ್ರೂ ದೂರದ ಊರಿಗೆ ಒಂದು 30 ಕಿಲೋಮೀಟರ್ ಟ್ರಿಪ್ ಹೋಗ್ಬೇಕಂದ್ರೂ ಎಷ್ಟು ಪ್ಲಾನ್ ಮಾಡ್ತೀವಿ, ಬಟ್ಟೆ ಪ್ಯಾಕ್ ಮಾಡ್ತೀವಿ, ಹೋಟೆಲ್ ಬುಕ್ ಮಾಡ್ತೀವಿ. ಖಂಡಿತ. ಆದ್ರೆ ನಮ್ಮ ಬದುಕಿನ ಅತಿ ದೊಡ್ಡ ಮತ್ತು ಅಂತಿಮ ಪ್ರಯಾಣಕ್ಕೆ ನಾವು ಯಾವತ್ತಾದ್ರೂ ಸಿದ್ಧತೆ ಮಾಡ್ಕೋತೀವಾ? ಇಲ್ಲ. ಬದಲಿಗೆ ರಿಟೈರ್ಮೆಂಟ್ ಫಂಡ್ ಅಂತೆ ದುಡ್ಡು ಕೂಡಿಡ್ತೀವಷ್ಟೇ. ಬಟ್ ಆ ಫೈನಲ್ ಎಕ್ಸಿಟ್ಗೆ ಪ್ಲಾನ್ ಮಾಡಲ್ಲ. ನಿಜ. ಆ ಫೈನಲ್ ಎಕ್ಸಿಟ್ಗೆ ಪ್ಲಾನ್ ಮಾಡೋದನ್ನೇ ಜೈನ ಧರ್ಮದಲ್ಲಿ ಸಲ್ಲೇಖನ ಅಂತ ಮತ್ತು ಹಿಂದೂ ಧರ್ಮದಲ್ಲಿ ಪ್ರಾಯೋಪವೇಶ ಅಂತ ಕರೀತಾರೆ ಅಂತ ಪುಸ್ತಕದಲ್ಲಿ ಹೇಳಿದ್ದಾರೆ. ಕರೆಕ್ಟ್. ವೇಟ್. ಉಪವಾಸ ಮಾಡಿ ಪ್ರಾಣ ಬಿಡೋದು ಅಂದ್ರೆ ಅದು ಸೂಸೈಡ್ ಅಲ್ವಾ? ಅದು ಹೇಗೆ ಸರಿ? ಅಲ್ಲಿಯೇ ನಾವು ಕನ್ಫ್ಯೂಸ್ ಆಗೋದು. ಆತ್ಮಹತ್ಯೆ ಅಥವಾ ಸೂಸೈಡ್ ಅನ್ನೋದು ಹತಾಶೆ, ಡಿಪ್ರೆಷನ್, ಕೋಪ ಅಥವಾ ಭಯದಿಂದ ಮಾಡ್ಕೊಳ್ಳುವಂಥದ್ದು. ಓಕೆ. ಅಂದ್ರೆ ಕಚ್ಚಾ ಹಣ್ಣನ್ನು ಮರದಿಂದ ಬಲವಂತವಾಗಿ ಕಿತ್ತ ಹಾಗೆ. ಆದ್ರೆ ಈ ಸಲ್ಲೇಖನ ವ್ರತ ಇದೆಯಲ್ಲ, ಅದು ದೇಹದ ಪಯಣ ಮುಗಿದಿದೆ, ಒಳಗಿನ ಶಕ್ತಿ ಕುಂದಿದೆ ಅಂತ ಸಂಪೂರ್ಣ ಅರಿವಿನಿಂದ ಶಾಂತಿಯುತವಾಗಿ ಆಹಾರವನ್ನು ತ್ಯಜಿಸುವ ವಿಧಾನ. ಇದೊಂಥರ ಹಣ್ಣು ಸಂಪೂರ್ಣವಾಗಿ ಮಾಗಿ ತನ್ನಿಂತಾನೇ ಮರದಿಂದ ಕಳಿಚುಬಿದ್ದ ಹಾಗೆ. ಇದ್ರ ಈ ಯಾವುದೇ ಹಿಂಸೆ ಇರಲ್ಲ, ಬದಲಾಗಿ ಅದೊಂದು ಗ್ರೇಸ್ಫುಲ್ ಎಕ್ಸಿಟ್. ಬ್ಯೂಟಿಫುಲ್ ಅನಾಲಜಿ ಇದು. ಕಚ್ಚಾ ಹಣ್ಣು ಕೀಳೋದಕ್ಕೂ ಮಾಗಿದ ಹಣ್ಣು ಬೀಳೋದಕ್ಕೂ ಇರುವ ವ್ಯತ್ಯಾಸ. ಸರಿ, ನಮ್ಮ ಸಾವಿಗೆ ನಾವು ಸಿದ್ಧರಾಗೋದು ಒಂದು ಕಡೆ ಆದ್ರೆ, ನಮ್ಮ ಪ್ರೀತಿ ಪಾತ್ರರು ತಮ್ಮ ಅಂತಿಮ ಗಳಿಗೆಯಲ್ಲಿ ಇರುವಾಗ ಅವರಿಗೆ ನಾವು ಹೇಗೆ ಸಹಾಯ ಮಾಡಬಹುದು? ಈ ಪುಸ್ತಕದ ಅತ್ಯಂತ ಪ್ರಾಕ್ಟಿಕಲ್ ಮತ್ತು ಪ್ರಮುಖ ಭಾಗ ಇದು ಅಂತ ನನಗನ್ಸುತ್ತೆ. ಖಂಡಿತ. ಇದು ನಾವು ಅರ್ಥ ಮಾಡ್ಕೊಳ್ಳೇಬೇಕಾದ ಬಹಳ ಮುಖ್ಯವಾದ ವಿಷಯ. ಸಾವು ಸಂಭವಿಸುವ ಸಮಯದಲ್ಲಿ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿರುತ್ತೆ ಆಕ್ಚುಲಿ? ಸಾವು ಹತ್ತಿರವಾಗುತ್ತಿದ್ದಂತೆ ಭೌತಿಕ ದೇಹದ ಜೊತೆಗಿನ ಸಂಪರ್ಕ ಕಡಿತಗೊಳ್ತಾ ಬರ್ತದೆ. ಆ ಸಮಯದಲ್ಲಿ ಮನುಷ್ಯನಿಗೆ ವಿವೇಚನಾ ಶಕ್ತಿ, ಅಂದ್ರೆ ಯಾವುದು ಸರಿ, ಯಾವುದು ತಪ್ಪು ಅಂತ ಲಾಜಿಕಲ್ ಆಗಿ ಯೋಚಿಸುವ ಆ ಮೈಂಡ್ ಸಂಪೂರ್ಣವಾಗಿ ಕಳೆದು ಹೋಗುತ್ತೆ. ಅಂದ್ರೆ ಅವರ ಮೈಂಡಲ್ಲಿ ಯಾವುದೇ ಫಿಲ್ಟರ್ ಇರಲ್ವಾ? ಎಕ್ಸಾಕ್ಟ್ಲಿ. ಯಾವುದೇ ಫಿಲ್ಟರ್ ಇರಲ್ಲ. ಆ ಫಿಲ್ಟರ್ ಇಲ್ಲದಿರುವಾಗ ಆ ಕ್ಷಣದಲ್ಲಿ ಅವರ ಮನಸ್ಸಿನಲ್ಲಿ ಒಂದು ಸಣ್ಣ ಅಹಿತಕರ ಭಾವನೆ ಇದ್ರೂ, ಕೋಪ ಅಥವಾ ಬೇಸರ ಇದ್ರೂ ಆ ಎಮೋಷನ್ ಲಕ್ಷಪಟ್ಟು ದೊಡ್ಡದಾಗಿ ಕಾಡುತ್ತೆ. ಅಯ್ಯೋ, ನಿಜವಾ? ಹೌದು. ಅವರಿಗೆ ಅದನ್ನ ಕಂಟ್ರೋಲ್ ಮಾಡೋಕೆ ಬರಲ್ಲ. ಇದನ್ನೇ ನಾವು ನರಕದ ಅನುಭವ ಅನ್ನೋದು. ಅದೇ ರೀತಿ ಆ ಕ್ಷಣದಲ್ಲಿ ಏನಾದ್ರೂ ಸಣ್ಣ ಆಹ್ಲಾದಕರ ಭಾವನೆ, ನೆಮ್ಮದಿ ಅಥವಾ ಪ್ರೀತಿ ಇದ್ರೆ ಅದು ಕೂಡ ಲಕ್ಷಪಟ್ಟು ಹೆಚ್ಚಾಗತ್ತೆ. ಅದು ಸ್ವರ್ಗದ ಅನುಭವ. ವಾವ್! ಹಾಗಾಗಿನೇ ಅಂತಿಮ ಗಳಿಗೆಯಲ್ಲಿ ಸುತ್ತಮುತ್ತಲಿನ ವಾತಾವರಣ, ಅವರಿರುವ ರೂಮ್ನ ಅಟ್ಮಾಸ್ಫಿಯರ್ ಹೇಗಿರಬೇಕು ಅನ್ನೋದು ಬಹಳ ಮುಖ್ಯ ಅಲ್ವಾ? ಹೌದು, ಬಹಳ ಅಂದ್ರೆ ಬಹಳ ಮುಖ್ಯ. ಓಕೆ. ಹಾಗಾದ್ರೆ ಆ ವಾತಾವರಣವನ್ನ ನಾವು ಹೇಗೆ ಸೆಟ್ ಮಾಡಬೇಕು? ಮನೇಲಿ ಯಾರಾದ್ರೂ ಅಂತಿಮ ಘಳಿಗೆಯಲ್ಲಿದ್ರೆ
ಪುಸ್ತಕದಲ್ಲಿ ಕೆಲವು ನಿರ್ದಿಷ್ಟವಾದ ಆಕ್ಷನಬಲ್ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಕರೆಕ್ಟ್. ಮೊದಲನೇದಾಗಿ ಅವರನ್ನು ಶುದ್ಧವಾದ ಮತ್ತು ತಿಳಿ ನೀಲಿ ಬಣ್ಣದ ಅಂದ್ರೆ ಮೈಲ್ಡ್ ಬ್ಲೂ ಲೈಟ್ ಇರೋ ಕೋಣೆಯಲ್ಲಿ ಮಲಗಿಸ್ಬೇಕು ಅಂತಾರೆ. ಯಾಕೆಂದ್ರೆ ಆ ಲೈಟ್ ಮನ್ಸಿಗೆ ಶಾಂತಿ ಕೊಡುತ್ತೆ ಅಂತನಾ? ಎಕ್ಸಾಕ್ಟ್ಲಿ. ಹಾಗೆ ಭಾವುಕತೆಯನ್ನು ಕೆರಳಿಸುವ ಫೋಟೋಗಳು ಅಥವಾ ಹಳೆಯ ನೆನಪುಗಳ ವಸ್ತುಗಳನ್ನು ಅವರಿಂದ ದೂರ ಇಡಬೇಕು. ಯಾಕಂದ್ರೆ ಆ ವಸ್ತುಗಳು ಅವರಲ್ಲಿ ಮತ್ತೆ ಭೌತಿಕ ಲೋಕದ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ಹುಟ್ಟಿಸಬಹುದು. ಓಹೋ, ನಿಜ. ಜೊತೆಗೆ ಇನ್ನೊಂದು ಮುಖ್ಯವಾದ ಕೆಲಸ ಅಂದ್ರೆ ದಿನದ 24 ಗಂಟೆಯೂ ಆ ರೂಮ್ನಲ್ಲಿ ತುಪ್ಪದ ಅಥವಾ ಬೆಣ್ಣೆಯ ದೀಪವನ್ನು ಉರಿಸಬೇಕು. ಒಂದು ನಿಮಿಷ, ತುಪ್ಪದ ದೀಪನೇ ಯಾಕೆ? ಅದಕ್ಕೂ ಏನಾದ್ರೂ ಸೈಂಟಿಫಿಕ್ ರೀಸನ್ ಇದೆಯಾ ಅಥವಾ ಸುಮ್ನೆ ಟ್ರೆಡಿಷನಾ? ಖಂಡಿತ ಸುಮ್ನೆ ಟ್ರೆಡಿಷನ್ ಅಲ್ಲ. ತುಪ್ಪ ಅಥವಾ ಬೆಣ್ಣೆಗೆ ಅಗ್ನಿಯ ಜೊತೆ ಸೇರಿದಾಗ ಸುತ್ತಲಿನ ವಾತಾವರಣವನ್ನು ಅಂದ್ರೆ ಅಲ್ಲಿನ ಆ ಆರವನ್ನು ಶುದ್ಧೀಕರಿಸುವ ಗುಣ ಇದೆ. ಅಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಫೀಲ್ಡ್ ಕ್ರಿಯೇಟ್ ಮಾಡುತ್ತೆ ಅಂತ ಇದು? ಹೌದು. ಆ ಎನರ್ಜಿ ಫೀಲ್ಡ್ ದೇಹದಿಂದ ಪ್ರಾಣ ಬೇರ್ಪಡುವಾಗ ಆಗುವ ಘರ್ಷಣೆಯನ್ನು ಕಡಿಮೆ ಮಾಡುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಆ ವ್ಯಕ್ತಿಯ ತಲೆಯನ್ನು ಉತ್ತರ ದಿಕ್ಕಿಗೆ ಅಂದ್ರೆ ನಾರ್ತ್ ಕಡೆಗೆ ಹಾಕಿ ಮಲಗಿಸ್ಬೇಕು. ನಾರ್ತ್ ಕಡೆಗೆ ಯಾಕೆ? ಇದು ಸ್ವಲ್ಪ ಮೂಢನಂಬಿಕೆ ತರ ಇಲ್ವಾ? ದಿಕ್ಕುಗೂ ಸಾವಿಗೂ ಏನ್ ಸಂಬಂಧ? ಖಂಡಿತ ಮೂಢನಂಬಿಕೆ ಅಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಭೂಮಿಗೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ನಾರ್ತ್ ಪೋಲ್ ಕಡೆ ಆ ಕಾಂತಿಯ ಸೆಳೆತ ಅಥವಾ ಮ್ಯಾಗ್ನೆಟಿಕ್ ಪುಲ್ ಇರುತ್ತೆ. ಕರೆಕ್ಟ್. ನಮ್ಮ ದೇಹದಲ್ಲಿನ ರಕ್ತದಲ್ಲಿ ಐರನ್ ಅಥವಾ ಕಬ್ಬಿಣಾಂಶ ಇದೆ ಅಲ್ವಾ? ಹಾಗಾಗಿ ನಮ್ಮ ದೇಹವು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಸ್ಟಮ್ ಇದ್ದ ಹಾಗೆ. ಸಾವು ಹತ್ತಿರ ಬಂದಾಗ ಮನುಷ್ಯನ ಜೀವಶಕ್ತಿ ದುರ್ಬಲವಾಗಿರುತ್ತೆ. ಓಕೆ. ದೇಹದಿಂದ ಸುಲಭವಾಗಿ ಹೊರಬರಲು ಸಹಾಯ ಮಾಡುತ್ತೆ. ವಾವ್, ಈ ತರ ಯೋಚನೆ ಮಾಡಿರ್ಲಿಲ್ಲ. ಅಂದ್ರೆ ಪ್ರಕೃತಿಯ ಶಕ್ತಿಯನ್ನೇ ನಾವು ಎಕ್ಸಿಟ್ ಪ್ರೊಸೀಜರ್ಗೆ ಬಳಸ್ಕೊಳ್ತಿದೀವಿ ಅಂತಾಯ್ತು. ಹೌದು. ಇದರ ಜೊತೆಗೆ ಆ ಸಮಯದಲ್ಲಿ ರಾಮ್, ಶಿವ ಅಥವಾ ಬ್ರಹ್ಮಾನಂದ ಸ್ವರೂಪದಂತಹ ಮಂತ್ರಗಳನ್ನು ಸಣ್ಣ ದನಿಯಲ್ಲಿ ಪ್ಲೇ ಮಾಡೋದು ಅಥವಾ ಪಠಿಸೋದು ಕೂಡ ಅವರ ಅಂತಿಮ ಕ್ಷಣವನ್ನು ಪ್ರಜ್ಞಾಪೂರ್ವಕವಾಗಿಸಲು ನೆರವಾಗುತ್ತೆ ಅಂತಾರೆ. ಸರಿ, ಉಸಿರು ನಿಂದ ಮೇಲೆ ಮುಂದೇನಾಗುತ್ತೆ? ಇಲ್ಲಿಯೇ ಒಂದು ಸೂಕ್ಷ್ಮ ವಿಚಾರ ಇರೋದು. ಉಸಿರು ನಿಂತ ತಕ್ಷಣವೇ ಜೀವಶಕ್ತಿ ಅಥವಾ ಪ್ರಾಣ ಸಂಪೂರ್ಣವಾಗಿ ದೇಹವನ್ನು ಬಿಟ್ಟು ಹೋಗಿರೋದಿಲ್ಲ. ಓ, ಹೌದಾ? ಹೌದು, ಅದು ಹಂತ ಹಂತವಾಗಿ ಕಳ್ಚ್ಕೊಳ್ಳುತ್ತೆ. ನಮ್ಮ ಯೋಗಿಕ ವ್ಯವಸ್ಥೆಯಲ್ಲಿ 5 ಬಗೆಯ ಪ್ರಾಣವಾಯುಗಳಿವೆ. ಅದರಲ್ಲಿ ಉಸಿರು ನಿಂತ್ರೂ ಕೂಡ ವ್ಯಾನವಾಯು ಅನ್ನೋ ಪ್ರಾಣದ ಅಂಶ ಹಲವು ದಿನಗಳವರೆಗೆ ದೇಹದಲ್ಲೇ ಉಳಿದುಕೊಳ್ಳುವ ಸಾಧ್ಯತೆ ಇರುತ್ತೆ. ಓಕೆ, ಹಾಗಾಗಿನೇ ಶವವನ್ನ ಬೇಗನೆ ದಹನ ಮಾಡಬೇಕು, ಅಂದ್ರೆ ಸುಡಬೇಕು ಅಂತ ನಮ್ಮ ಸಂಪ್ರದಾಯದಲ್ಲಿ ಹೇಳೋದಲ್ವಾ? ಎಕ್ಸಾಕ್ಟ್ಲಿ. ಆದಾಗ ಮಾತ್ರ ಆ ಜೀವಕ್ಕೆ ಓಕೆ, ನನ್ನ ಭೌತಿಕ ನಂಟು ಮುಗೀತು, ಇನ್ನೇನಿದ್ರು ಮುಂದಿನ ಪ್ರಯಾಣ ಅಂತ ರಿಯಲೈಸ್ ಆಗತ್ತೆ. ಬಾಡಿ ಹಾಗೇ ಇದ್ರೆ ಅದು ಕನ್ಫ್ಯೂಷನ್ನಲ್ಲಿ ಅಲ್ಲೇ ಸುತ್ತಾಡ್ತಿರುತ್ತೆ ಅಂತ. ನಿಖರವಾಗಿ ಹೇಳಿದ್ರಿ. ಇದನ್ನೇ ನಾವು ಪ್ರೇತಾತ್ಮ ಅಂತಲೋ ಇನ್ನೇನೋ ಅಂತಲೂ ಕರೆದು ಭಯಪಡ್ತೀವಿ. ಆದರೆ ವಾಸ್ತವದಲ್ಲಿ ಅದು ತನ್ನ ಬಾಡಿ ಕಳೆದುಕೊಂಡ ಒಂದು ಕನ್ಫ್ಯೂಸ್ಡ್ ಎನರ್ಜಿ ಅಷ್ಟೇ. ಹಾಗಾದ್ರೆ ಭೌತಿಕ ದೇಹವನ್ನು ಸಂಪೂರ್ಣವಾಗಿ ತ್ಯಜಿಸಿದ ನಂತರ ಆ ಜೀವದ ಮುಂದಿನ ಕಥೆಯೇನು? ವಿಜ್ಞಾನದ ಪ್ರಕಾರ ಬ್ರೈನ್ ಡೆಡ್ ಆಯ್ತು, ಹಾರ್ಟ್ ಸ್ಟಾಪ್ ಆಯ್ತು ಅಂದ್ರೆ ಚಾಪ್ಟರ್ ಕ್ಲೋಸ್. ಹೌದು. ಆದ್ರೆ ಯೋಗಿಕ ದೃಷ್ಟಿಕೋನದಲ್ಲಿ ರಹಸ್ಯವಾದಿಗಳು ಮರಣೋತ್ತರ ಜೀವನ ಅಥವಾ ಪುನರ್ಜನ್ಮದ ಬಗ್ಗೆ ಸ್ಪಷ್ಟವಾದ ವಿವರಣೆ ಕೊಡ್ತಾರೆ. ಅವರ ಪ್ರಕಾರ ದೇಹವಿಲ್ಲದ ಜೀವ ಅಂದ್ರೆ ಆ ಡಿಸ್ಎಂಬಾಡಿಡ್ ಬೀಯಿಂಗ್ ಇದೆಯಲ್ಲ, ಅದು ಗಾಳಿಗೆ ಸಿಲುಕಿದ ಮೋಡದ ತರ ಇರುತ್ತಂತಲ್ವಾ? ಹೌದು. ಅದಕ್ಕೆ ತನ್ನದೇ ಆದ ಇಚ್ಛೆ ಅಥವಾ ದಿಕ್ಕು ಇರೋದಿಲ್ಲ. ಮೋಡ ಹೇಗೆ ಗಾಳಿ ಬೀಸಿದ ಕಡೆ ತೇಲ್ಕೊಂಡು ಹೋಗುತ್ತೋ ಹಾಗೆ ಈ ಭೌತಿಕ ದೇಹವಿಲ್ಲದ ಜೀವ ಕೇವಲ ತನ್ನ ಕರ್ಮದ ಸ್ಟ್ರಕ್ಚರ್ ಆಧಾರದ ಮೇಲೆ ತೇಲುತ್ತಿರುತ್ತೆ. ಓಹೋ. ಪುನರ್ಜನ್ಮದ ಒಗಟು ಬಹಳ ಸ್ವಾರಸ್ಯಕರವಾಗಿದೆ. ಮರುಹುಟ್ಟು ಅನ್ನೋದು ನಾವು ಬಟ್ಟೆ ಅಂಗಡಿಗೆ ಹೋಗಿ ನಮ್ಗೆ ಬೇಕಾದ ಡ್ರೆಸ್ ಸೆಲೆಕ್ಟ್ ಮಾಡಿದಷ್ಟು ಈಸಿ ಅಲ್ಲ. ಅದು ನಮ್ ಕೈಯಲ್ಲಿರಲ್ಲ. ಅಂದ್ರೆ ಯಾವುದರ ಆಧಾರದ ಮೇಲೆ ಮುಂದಿನ ಜನ್ಮ ಡಿಸೈಡ್ ಆಗುತ್ತೆ? ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಏನೆಲ್ಲ ಅಪೂರ್ಣ ಆಸೆಗಳು, ಕೋಪ, ದ್ವೇಷ ಅಥವಾ ಪ್ರವೃತ್ತಿಗಳು ಅಂದ್ರೆ ವಾಸನೆಗಳನ್ನು ಬೆಳೆಸ್ಕೊಂಡಿರ್ತಾನೋ ಅದೇ ವಾಸನೆಗಳು ಮುಂದಿನ ಜನ್ಮದಲ್ಲಿ ಎಂತಹ ದೇಹ ಮತ್ತು ಎಂತಹ ಗರ್ಭವನ್ನು ಆರಿಸ್ಕೊಳ್ಬೇಕು ಅನ್ನೋದನ್ನ ಆಟೋಮ್ಯಾಟಿಕ್ ಆಗಿ ನಿರ್ಧರಿಸುತ್ತವೆ. ಅಂದ್ರೆ ನಾವು ಬದುಕಿರುವಾಗ ಯಾವ ರೀತಿಯ ವೈಬ್ ಕ್ರಿಯೇಟ್ ಮಾಡಿರ್ತೀವೋ ಅದೇ ವೈಬ್ ಮ್ಯಾಚ್ ಆಗೋ ಜಾಗಕ್ಕೆ ಅದು ಅಟ್ರಾಕ್ಟ್ ಆಗುತ್ತೆ ಅಂತಾಯ್ತು. ಎಕ್ಸಾಕ್ಟ್ಲಿ. ಇಲ್ಲಿ ಸ್ವರ್ಗ ಮತ್ತು ನರಕ ಅನ್ನೋದು ಮೋಡಗಳ ಮೇಲೆ ಇರೋ ಯಾವುದೋ ಭೌಗೋಳಿಕ ಸ್ಥಳಗಳಲ್ಲ,
ಬದಲಾಗಿ ಭೌತಿಕ ದೇಹವಿಲ್ಲದ ಆ ಜೀವ ಅನುಭವಿಸುವ ತೀವ್ರವಾದ ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಗಳೇ ಸ್ವರ್ಗ ಮತ್ತು ನರಕಗಳು. ಕರೆಕ್ಟ್. ನಾನು ಮೊದಲೇ ಹೇಳ್ದಾಗೆ ವಿವೇಚನಾ ಶಕ್ತಿ ಇಲ್ಲದಿರುವಾಗ ಸಣ್ಣ ನೋವು ಲಕ್ಷಪಟ್ಟು ನರಕವಾಗಿ ಕಾಡುತ್ತೆ, ಸಣ್ಣ ನೆಮ್ಮದಿ ಲಕ್ಷಪಟ್ಟು ಸ್ವರ್ಗವಾಗಿ ಫೀಲ್ ಆಗುತ್ತೆ. ಹಾಗಾಗಿ ನಾವು ಜೀವಂತವಾಗಿರುವಾಗಲೇ ನಮ್ಮ ಕರ್ಮದ ಹೊರೆಯನ್ನ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾಡಿಕೊಂಡ್ರೆ ನಮ್ಮ ಅಂತಿಮ ಘಡಿಗೆ ಅಷ್ಟು ಶಾಂತಿಯುತವಾಗಿರುತ್ತದೆ. ಜೀವನದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಜಾಗೃತಿ ಅಥವಾ ಆ ಅವೇರ್ನೆಸ್ ಬೆಳೆಸಿಕೊಳ್ಳುವುದು ಎಷ್ಟು ಮುಖ್ಯವೋ, ಸಾವಿನ ಕ್ಷಣದಲ್ಲೂ ಆ ಜಾಗೃತಿಯನ್ನು ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯ ಅನ್ನೋದೇ ಈ ಸಂಪೂರ್ಣ ಚರ್ಚೆಯ ಎಸೆನ್ಸ್. ಎಕ್ಸಾಕ್ಟ್ಲಿ. ಈ ಆಳವಾದ ಚರ್ಚೆಯ ಸಾರಾಂಶವನ್ನ ನಾವೊಮ್ಮೆ ನೋಡೋದಾದ್ರೆ, ಸಾವು ಅನ್ನೋದು ಬದುಕಿನ ಎಂಡ್ ಕಾರ್ಡ್ ಅಲ್ಲ. ಅದೊಂದು ಭೌತಿಕ ಆಯಾಮದಿಂದ ಅಭೌತಿಕ ಆಯಾಮಕ್ಕಿರುವ ಟ್ರಾನ್ಸಿಷನ್ ಅಷ್ಟೇ. ಹೌದು. ನಾವು ಪ್ರತಿ ಬಾರಿ ಉಸಿರು ಹೊರಬಿಡುವಾಗ್ಲೂ ಆ ಸಾವಿನ ಅರಿವನ್ನು ಹೊಂದಿರಬೇಕು. ಹಾಗೆ ಅಂತಿಮ ಘಳಿಗೆ ಬಂದಾಗ ಅದನ್ನ ಒಂದು ಕಾಯಿಲೆ ಥರ ಟ್ರೀಟ್ ಮಾಡಿ ಐಸಿಯುನಲ್ಲಿ ಕಷ್ಟಪಡೋ ಬದಲು ಅದಕ್ಕೊಂದು ಗೌರವಯುತವಾದ ಬೀಳ್ಕೊಡುಗೆ ಕೊಡಬೇಕು. ಖಂಡಿತ. ದೀಪ ಹಚ್ಚುವುದು, ಉತ್ತರ ದಿಕ್ಕಿಗೆ ತಲೆ ಮಾಡುವುದು ಮತ್ತು ದಹನ ಪ್ರಕ್ರಿಯೆ ಇವೆಲ್ಲ ಕೇವಲ ರಿಚುವಲ್ಸ್ ಅಲ್ಲ. ಅದರ ಹಿಂದೆ ಬಲವಾದ ಯೋಗಿಕ ವಿಜ್ಞಾನ ಇದೆ ಅನ್ನೋದನ್ನ ನಾವು ಇವತ್ತು ಅರ್ಥ ಮಾಡ್ಕೊಂಡ್ವಿ. ನಿಜ. ಈ ಎಲ್ಲ ವಿಚಾರಗಳು ನಮ್ಮನ್ನ ಅಂತಿಮವಾಗಿ ಒಂದು ಪ್ರಚೋದನಾತ್ಮಕ ಚಿಂತನೆಯತ್ತ ಕೊಂಡೊಯ್ತವೆ. ಯೋಚನೆ ಮಾಡಿ, ನಾವು ಕೇವಲ ಕರ್ಮ ಮತ್ತು ನೆನಪುಗಳ ಬಲದಿಂದ ಒಗ್ಗೂಡಿರುವ ಒಂದು ಸಾಬೂನಿನ ಗುಳ್ಳೆಯಾಗಿದ್ರೆ, ಬದುಕಿರುವಾಡ್ಲೆ ಆ ಗುಳ್ಳೆಯನ್ನು ನಾವು ಬ್ರಹ್ಮಾಂಡದಷ್ಟು ವಿಸ್ತರಿಸಿದ್ರೆ ಏನಾಗಬಹುದು? ಓಹೋ, ಅಂದ್ರೆ ನಮ್ಮ ಐಡೆಂಟಿಟಿಯನ್ನ ಕೇವಲ ನಮ್ಮ ಬಾಡಿಗೆ ಮಾತ್ರ ಸೀಮಿತ ಮಾಡ್ಕೊಳ್ಳದೆ ಈ ಜಗತ್ತಿನಲ್ಲಿರೋ ಎಲ್ಲವನ್ನೂ ನಮ್ಮದೇ ಅಂತ ಅಪ್ಕೊಂಡ್ರೆ ಏನಾಗುತ್ತೆ ಅಂತ. ಹೌದು. ಗುಳ್ಳೆ ದೊಡ್ಡದಾದ್ರೆ ನಾವೇ ಜಗತ್ತು, ಜಗತ್ತೇ ನಾವಾಗ್ಬಿಡ್ತೀವಿ ಅಲ್ವಾ? ವಾವ್! ಅಥ್ವಾ ಯೋಗಿಕ ಸಾಧನೆಯ ಮೂಲಕ ಬದುಕಿರುವಾಗ್ಲೇ ಆ ಗುಳ್ಳೆಯನ್ನ ಸಂಪೂರ್ಣವಾಗಿ ಒಡೆದ್ಹಾಕಿದ್ರೆ ಇದನ್ನೇ ನಿರ್ವಾಣ ಅಂತ ಕರೆಯೋದು. ಈ ಸಾಧ್ಯತೆಗಳು ಕೇವಲ ಮನುಷ್ಯನಿಗೆ ಮಾತ್ರ ಒಲಿದಿರುವ ಅತ್ಯಂತ ಅದ್ಭುತ ಅವಕಾಶಗಳು. ನಿಜಕ್ಕೂ ಗೂಸ್ಬಂಪ್ಸ್ ಬರುವಂತಹ ವಿಚಾರ ಇದು. ನಾವು ಕಾರ್ಯಕ್ರಮದ ಆರಂಭದಲ್ಲಿ ಮಾತಾಡಿದ ಆ ಲೈಟ್ ಸ್ವಿಚ್ ಎಕ್ಸಾಂಪಲ್ಗೆ ವಾಪಸ್ ಬರೋದಾದ್ರೆ, ಸಾವು ಅನ್ನೋದು ಸಡನ್ನಾಗಿ ಸ್ವಿಚ್ ಆಫ್ ಆಗುವ ಪ್ರಕ್ರಿಯೆ ಅಲ್ಲ. ಅದೊಂದು ಸುದೀರ್ಘವಾದ ಉಸಿರು ಹೊರಬಿಡುವಿಕೆ, ಒಂದು ರಿಲ್ಯಾಕ್ಸೇಷನ್. ಹೌದು. ಆ ಉಸಿರು ಹೊರಬಂದ ನಂತರ ಗಾಳಿ ಸತ್ತೋಗೋದಿಲ್ಲ. ಅದು ವಿಶಾಲವಾದ ಬ್ರಹ್ಮಾಂಡದ ಗಾಳಿಯ ಜೊತೆ ಸೇರಿ ಬೆರೆಯುತ್ತೆ ಅಷ್ಟೆ. ನಮ್ಮ ಜೀವನದ ಕೊನೆಯ ಉಸಿರನ್ನು ನಾವು ಎಷ್ಟು ಪ್ರಜ್ಞಾಪೂರ್ವಕವಾಗಿ, ಎಷ್ಟು ನೆಮ್ಮದಿಯಿಂದ ಬಿಡ್ತೇವೆ ಅನ್ನೋದೇ ನಮ್ಮ ಇಡೀ ಲೈಫ್ನ ಅಂತಿಮ ರಿಪೋರ್ಟ್ ಕಾರ್ಡ್ ಅಂತ ಹೇಳ್ಬೋದು. ಖಂಡಿತ. ಈ ಆಳವಾದ ಡೀಪ್ ಡೈವ್ನಲ್ಲಿ ನಮ್ಮ ಜೊತೆ ಸೇರಿ ಈ ವಿಚಾರಗಳನ್ನು ಎಕ್ಸ್ಪ್ಲೋರ್ ಮಾಡಿದ್ದಕ್ಕೆ ಧನ್ಯವಾದಗಳು. ಕೀಪ್ ಎಕ್ಸ್ಪ್ಲೋರಿಂಗ್.